ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಕಿಚನ್ ಚಾನಲಲ್ಲಿ ನಾವು ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ ಬಳಸಿಕೊಂಡು ಕಬಾಬ್ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಇಲ್ಲಿ 4 ಚಮಚದಷ್ಟು ಅಚ್ಚ ಖಾರದ ಪುಡಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಮತ್ತು ಒಂದು ಅರ್ಧ ಚಮಚದಷ್ಟು ಪೆಪ್ಪರ್ ಪುಡಿ ಅಥವಾ ಕಾಳುಮೆಣಸಿನ ಪೌಡ್ರನ್ನು ಕೂಡ ಇಲ್ಲಿ ಹಾಕ್ಕೊತಿದ್ದೇನೆ. ಜೊತೆಗೆ 1 ಚಮಚದಷ್ಟು ಉಪ್ಪು. ಇದೊಂದು ಅರ್ಧ ಕೆಜಿ ಚಿಕನ್ಗೆ ನಾನು ಈ ಮಸಾಲವನ್ನು ರೆಡಿ ಮಾಡ್ಕೊತಿದ್ದೇನೆ. ಅದರ ಜೊತೆಗೆ ಒಂದು 3 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊತಿದ್ದೇನೆ. ಯಾಕಂದರೆ ಒಂದು ಸ್ವಲ್ಪ ಮಸಾಲಕ್ಕೆ ಬೈಂಡಿಂಗ್ ಬೇಕು ಅಂತ ಕಾರ್ನ್ಫ್ಲೋರನ್ನು ಸೇರಿಸ್ಕೊತಿದ್ದೇನೆ. ಜೊತೆಗೇ ನಾನು ಅರ್ಧ ಚಮಚದಷ್ಟು ಅವಿಜ ಜೀರಿಗೆ ಪುಡಿಯನ್ನು ಕೂಡ ಇಲ್ಲಿ ಸೇರಿಸ್ಕೊತೇನೆ. ಫ್ರೆಂಡ್ಸ್, ನಾನಿಲ್ಲಿ ತತ್ತಿಯನ್ನೇನು ಬಳಸ್ಕೊಳ್ಳೋದಿಲ್ಲ, ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು. ಮತ್ತೊಂದು ಸ್ವಲ್ಪ ಕ್ರಷ್ ಮಾಡಿರುವಂಥ ಬೆಳ್ಳುಳ್ಳಿ ಶುಂಠಿಯನ್ನು ಕೂಡ ಇಲ್ಲಿ ಹಾಕ್ಕೊತಿದ್ದೇನೆ. ಫ್ರೆಂಡ್ಸ್, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಅಲ್ಲ, ಅದನ್ನು ಒಂದು ಸ್ವಲ್ಪ ಪುಡಿ ಮಾಡಿ ಜಜ್ಜಿ ಹಾಕ್ಕೊತಿದ್ದೇನೆ. ಈಗ ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು ಸ್ವಲ್ಪ ಮಸಾಲವನ್ನು ಗಟ್ಟಿಯಾಗಿ ರೆಡಿ ಮಾಡ್ಕೋಬೇಕು. ಮನೆಯಲ್ಲಿ ಒಂದೊಂದು ಸಲ ಕಬಾಬ್ ಪೌಡ್ರ್ ಇಲ್ಲದಾಗ ಈ ಮೆಥಡಲ್ಲಿ ನೀವು ಚಿಕನ್ ಕಬಾಬನ್ನು ಮಾಡ್ಕೋಬೋದು. ಫ್ರೆಂಡ್ಸ್, ನಮ್ಮ ಕಿಚನ್ ಚಾನಲನ್ನು ಯಾರಾದರೂ ಹೊಸಬರು ನೋಡಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಆಲ್ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದು ಬಿಡುತ್ತೆ. ಫ್ರೆಂಡ್ಸ್, ಈ ರೀತಿ ಮಸಾಲ ಗಟ್ಟಿಯಾಗಿ ರೆಡಿ ಮಾಡ್ಕೊಂಡ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಚಿಕನ್ ಹಾಕ್ಕೊಂಡು ನಾವು ಮಸಾಲಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಚಿಕನ್ಗೆ ಚೆನ್ನಾಗಿ ಮಸಾಲ ಕೋಟಿಂಗ್ ಆಗಬೇಕು. ಫ್ರೆಂಡ್ಸ್, ಈ ರೀತಿ ಮಿಕ್ಸ್ ಮಾಡಿದ ಮೇಲೆ ಒಂದು 10ರಿಂದ 20 ನಿಮಿಷ ಇಟ್ಟರೆ ಸಾಕು. ಭಾಳ ಹೊತ್ತೇನು ಇಡೋದು ಬೇಡ. ಫ್ರೆಂಡ್ಸ್, ಮತ್ತು ಇದಕ್ಕೆ ನೀವು ಹೊರಗಿಂದ ನಾವು ತಂದರೆ ಅದಕ್ಕೊಂದು ಸ್ವಲ್ಪ ಟೇಸ್ಟಿಂಗ್ ಪೌಡ್ರ್ ಏನಾದರೂ ಹಾಕ್ತಾರೆ ಅಂದ್ಕೊತೇನೆ. ಅದಕ್ಕೆ ನಾನು ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ಕಬಾಬ್ ಮಾಡೋದಿದ್ರೆ ಮಾಡ್ಕೊತೇನೆ. ಫ್ರೆಂಡ್ಸ್, ಇದೊಂದು 20 ನಿಮಿಷ ಆದಮೇಲೆ ಫ್ರೆಂಡ್ಸ್, ನಾನು ಎಣ್ಣೆಯನ್ನು ಆವಾಗಲೇ ಕಾಯೋದಕ್ಕೆ ಇಟ್ಟಿರೋದರಿಂದ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡ್ತಿದ್ದೇನೆ. ನೀವು ನೋಡ್ತಿರ್ಬೋದು, ಎಲ್ಲೂ ಎಣ್ಣೆಯಲ್ಲಿ ಇದರ ಒಂದು ಸ್ವಲ್ಪನೂ ಮಸಾಲೆ ಬಿಟ್ಕೊಳ್ಳೋದಿಲ್ಲ. ಫ್ರೆಂಡ್ಸ್, ಇಲ್ಲಿ ಬಣ್ಣನೂ ಕೂಡ ಸೇರಿಸ್ಕೊಂಡಿಲ್ಲ, ತತ್ತಿಯನ್ನು ಕೂಡ ನಾನು ಇಲ್ಲಿ ಸೇರಿಸ್ಕೊಂಡಿಲ್ಲ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಒಂದು ಸ್ವಲ್ಪ ಕ್ರಿಸ್ಪಿನೆಸ್ ಬೇಕಂದರೆ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊರಿ. ಫ್ರೆಂಡ್ಸ್, ನೋಡ್ತಿದ್ರಿ ಎಣ್ಣೆಯಲ್ಲಿ ಒಂದು ಸ್ವಲ್ಪನೂ ಮಸಾಲೆ ಬಿಟ್ಕೊಂಡಿಲ್ಲ. ಮತ್ತೊಂದು ಸಲ ಒಂದು ಸ್ವಲ್ಪ ಚಿಕನನ್ನು ಈಗ ಹಾಕ್ಕೊತೇನೆ. ಫ್ರೆಂಡ್ಸ್, ಈ ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಫ್ರೆಂಡ್ಸ್, ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಚಿಕನ್ ಕಬಾಬ್ ಮಾಡ್ಕೊಂಡಿದ್ದೀನಿ.